ಅಪಸರಿಗಳು 12ರಾಗ ಐತತ್ತ 15 ಆದ್ದಿಂದ ಡೆಲಿವರಿ ಆಕತ್ತ ಅದು 1 ವರ್ಷದ ಬರ್ತಡೇ ಮಾಡಿ ಡೆಲಿವರಿ ಮಾಡಿಸ್ಕೊತಾರತ್ತ ಆಕಿಂದ ಎಲ್ಲಾ ವಿಶೇಷ ಕಾರ್ಯಕ್ರಮ ನಿನಗೆ ಗೊತ್ತಿರುತ್ತೆ ಅಂದ್ರ ಆಕಿ ಪಿ ಅದನ್ನ ಡೈರಿ ನಂತೆ ಕೈತೆ ಏ ಮುಚ್ಚ ಬಾಯ್ ಆಕಿ ಏನ್ ತಿತ್ತಾಳ ಏನ್ ಇದ್ ಮಾಡ್ತಾಳ ಎಲ್ಲ ನಾನು ಬರ್ಕೋತೀನಿ ಆಕಿ ಇಲ್ಲಿ ಯಾಕೆ ಬಂದು ಹೇಳ ಮತ್ತೆ ಅದು ಅಪ್ಪಾರು ಕೋಟಿಗೆ ಏನ ಚಾವಿ ತಗೊಂಡು ಕಾರ್ ತಗೊಂಬಂದ್ರಪ್ಪ ಅಂದ್ರ ಅದಕ್ಕೆ ಅವ್ವಾರ ಇರ್ತಾರು ಮನ್ಯಾಗ 2 ದಿವಸ ಟೈಮ್ ಐತಪ್ಪ ಪಟ್ನ ಅವಸರಲೆ ಬಾ ಅಂತಂದ್ರ ಅವ್ರು ಅದಕ್ಕೆ ಆಯ್ತು ತಗೋರಿ ಮನೆ ಹೊಕ್ಕ ಸರ್ಪ ಒಂದು ಸುಮ್ಮನೆ ಮನೆಗಿದೆ ಯಾರನ್ನು ಕಚ್ಚಲಾಗುತ್ತಿಲ್ಲ ಯಾಕಂದ್ರೆ ಮಾತಾಡ್ತಿ ಅಂತ ಗೊತ್ತು ಏನ್ ಬಗಳ್ತಿ ಅಂತ ಗೊತ್ತಾಗೋಲ್ಲ ನನಗ ಗೊತ್ತಾಗೋಲ್ಲ ನಿನಗೇನ್ ಗೊತ್ತಾಗೋಲ್ಲ ಚಾವಿ ತಾನೆ ತರ್ತೀನಿ ತಡಿ ನಾನೆಂತ ಹುಚ್ಚಿ ಹಿತ್ಲೆಲ್ಲ ಹಣ್ಣು ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಿ ಈ ಮಲ್ಲು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಇವನಿಂದ ನನ್ನ ಆಸೆ ಎದುರಿಸ್ಕೋಬೇಕು ಆಹಾ ಮಲ್ಲು ಯವ್ವ ಈ ಕಾಯಂ ಚಟ ಐತೆ ಯಾವ್ದದು ಒಬ್ಬೊಬ್ಬಾಕೆ ಮಾತಾಡುದು ಹಂಗ ಮಾತಾಡ್ಬಾರ್ದು ಅದು ಗುಳಿಗೆ ಅಂಗಡಿಯಾಗ ಸ್ಟೇಷನರಿ ಅಂಗಡಿಯಾಗ ಹಳದಿ ಕಲರ್ ಗುಳಿಗೆ ಕೊಡ್ತಾರ 4 ಭಾಗ ಮಾಡಿ 8 ಹೊತ್ತು ತಗೋಬೇಕು ಅದನ್ನ ಮುಂಜಾನೆ ಸ್ವಲ್ಪ ಕರಿ ಚಾ ಕುಡಿಬೇಕು ನಿಂದಿರ್ತತೆ ಅದೆಲ್ಲ ನಿಂದಿರ್ತತೆ ಮೊದಲು ನೀ ತಗೋ ಆಮೇಲೆ ನಾ ತಗೋತೀನಿ ನನಗೆ ನಿತ್ತತ್ ಮೊದಲು ಅಟ್ ಗೊಜ್ಜದಂಗ ಹಾಕಿತ್ತು ಈಗ ನಿತ್ತತ್ತೆ ಈಗ ಅದೆಲ್ಲ ಸರಳ ಐತಿ ಮಲ್ಲು ಚಾವಿ ಬೇಕಂದಿಲ್ಲ ಬೆಡ್ರೂಮ್ ಅಲ್ಲಿದೆ ನೀನೇ ತೊಂಬ ಹೋಗು ವಾ ನಿಮ್ ಬೆಡ್ರೂಮ್ನಾಗ ಅಲ್ವಾ ನಾಚ್ ಬಿಟ್ರೆ ಏನು ನೀನು ಯಾವ ಹಾಗೆ ನಾ ಏನು ಅಲ್ಲಿ ನೀನು ಹೋಗಿ ತೊಂಬ ಮಲ್ಲು ನೀನೇನು ಹೊರಗಿನವನ ನೀನು ನಮ್ಮವನೇ ನಾನು ನಿಮ್ಮವ ಆದ್ರೆ ಮತ್ತ ಅಲ್ಲ ಬೆಡ್ರೂಮಿಗೆ ಹೆಂಗ್ ಹೋಗಕ್ ಬರ್ತದ ನನ್ನ ಮಕ್ಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಕತ್ತಾನ ನಾ ಬೆಡ್ರೂಮ್ಗೆ ಹೋಗ್ಬೇಕು ಈ ಕಟ್ಟ ನಿನ್ನ ಗಂಡ ಅದನ್ನ ನೋಡಿ ನನ್ನ ಸಡ್ಡಿಕರ್ ಚಡ್ ಅನ್ಸಿದ್ರೆ ಹೊಯ್ಕೊಲ್ಲ ನಾ ಇಲ್ಲೇ ಇರ್ತನು ನಾ ನಿನಗೆ ಅರ್ಥ ಆಗ್ತಾ ಇಲ್ಲ ಮಲ್ಲು ನನ್ನ ಸುತ್ತಿ ಬೆಳೆಸಿ ಮಾತಾಡೋಕ್ ಬರೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೀನೇನಾದ್ರೂ ಇವತ್ತು ನನ್ನ ಆಸೆ ಈಡೇರಿಸಿದ್ರೆ 2 ದಿವಸ ಟೈಮ್ ಐತಿ ಬೇದಕ್ಕೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಹಚ್ತೀನಿ ನಿನ್ನ ಮಹಾರಾಜನಾಗ್ ಮಾಡ್ತೀನಿ ಏನಂತೀಯ ಅಂದ್ರೆ ಇದೆಲ್ಲ ಆಸ್ತಿ ನನಗೆ ನಿನಗೆ ಯವ್ವ ಒಂದ್ ಮಾತು ಕೇಳ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಹೆಣ್ಮಕ್ಳು ಹಿಂಗ ಅದೇರೇನ ಮನ್ಯಾಗ ಬೇಕಾದಂಗ ಗಂಡ ಇದ್ರು ಮತ್ ಕಾರ್ ಓಡಿಸೋನ್ ಲವ್ ಮಾಡೋದು ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡೋದು ಲಾಸ್ಟಿಗೆ ಏನಾರ ಗಂಡುಗಳಿಗೆ ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ಸಣ್ಣಂಗ್ ಮರ್ಡರ್ ಮಾಡಿಸ್ಬಿಡುದು ಇಲ್ಲ ದರ್ಗಾ ಜೈಲ್ನಾಗ ಬುರ್ಗತ್ತಾಗ ಹಚ್ಚಿಬಿಡುದು ಯಾಕ ಬಡ್ರು ಬಿಟ್ಟಿ ಬಿದ್ದೆವು ಸತ್ತು ಆದ್ರೂ ಯಾರು ಹೇಳಾರು ಕೇಳಾರು ಇರಂಗಿಲ್ಲ ಏನ್ ಬೇ ಮಾತಾಡ್ತೀನಿ ನನ್ನ ಆಸೆ ಈಡೇರಿಸಿ ಸರಿ ಇಲ್ಲೊಂದು ನಿನ್ನ ಜೈಲು ಸೇರಿಸ್ತೀನಿ ಎಚ್ಚರ ಹಾಕಸು ನಾ ಜೈಲ್ನಾಗ ಆರಾಮ್ ಇರ್ತಾನ ಆದ್ರ ಉಂಡ್ ಮನಿ ಜಂತಿ ಅನ್ಸು ಮನುಷ್ಯನ ಅಲ್ಲ ಕಂಬಿ ಅನ್ನಿಸ್ತಾನ ಆದ್ರ ಜಂತಿ ಅನ್ಸು ಮನುಷ್ಯನ ಅಲ್ಲ ಏನ್ ರೊಕ್ಕ ರೂಪಾಯಿ ಓದ್ ನಾಯಿ ಮುಂದೆ ಹೋಗದ್ರ ಜೂಲಿ ನಾಯಿ ತಿನ್ನಂಗಿಲ್ಲ ಅಂತದ್ರೊಳಗೆ ನಿಂತೆ ಕುಡಾಕಿದ್ರ ನನ್ನ ತೆಗ್ ಸ್ವಾಭಿಮಾನ ಐತಿ ಯಾವತ್ತು ಸ್ವಾಭಿಮಾನ ಇಟ್ಕೊಂಡ್ ಜೀವನ ಮಾಡ್ಬೇಕು 2 ದಿನ ಟೈಮ್ ಐತಿ ಅದಕ್ಕೆ ಇನ್ನು ಆಯ್ತಾ ಮುಗೀತ್ ನೋಡು ನಿನ್ನ ಪುರಾಣ ಕೆಳಗ್ ನಿಂತಿಲ್ಲ ನಾ ಇಲ್ಲಿ ನೋಡ್ ಮಲ್ಲು ನಿನಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ ನನ್ನ ಆಸೆ ಈಡೇರಿಸಿಲ್ಲ ಅಂತ ನನ್ನ ಮಾವನಿಗೆ ಅಪವಾದ ಕೊಟ್ಟ ಹೊರಗೆ ಹಾಕಿದವಳು ನಾನು ನನ್ನ ಆಸೆಗೆ ನನ್ನ ಅತ್ತೆ ಅಡ್ಡಿ ಬಂದಳು ಅಂತ ಅವಳನ್ನು ಭಿಕ್ಷೆ ಬೇಡಕ್ಕೆ ಹಚ್ಚಿದವಳು ನಾನು ನೀನೇನಾ ತಿರಸ್ಕಾರ ಮಾಡಿದ್ದೆ ನಿಜವಾದ್ರೆ ನೀ ಊರಿನ ಬಹಿಷ್ಕಾರ ಆಗ್ತೀನಿ ಎಚ್ಚರ ಅವರು ನಿಮ್ಮ ಅತ್ತಿ ಮಾವ ಅನುಕೂಲ ತಕ್ಕಂಗ ನೀ ಅವ್ರನ್ನ ಹೊರಗೆ ಹಾಕಿರ್ಬೋದು ನಾ ಏನ್ ಸಂಬಂಧ್ರಿ ದುಡ್ಯಾಕ ಬಂದವನ ಈ ಮನಿ ಹೆಗಲ ಮೇಲ ಮುಂದಿನ ಮನಿ ಅಷ್ಟ ದುಡ್ಕೊಂಡ್ ತಿನ್ನಾರ ಯಾವ ಮನಿ ಆದ್ರೆ ಏನೋ ಚಲೋ ಮನಿತನ ಚಲೋ ಮಂದಿ ಇರ್ತಾರಂತೆ ಕೆಲ್ಸಕ್ಕೆ ಬಂದಿದ್ದೆ ನೀ ಏನ್ ಬೇ ಇಟ್ಟು ರಾವ್ ಗೆದ್ದು ರೊಚ್ಚ ಗೆದ್ದು 2 ದಿನ ಟೈಮ್ ಐತೆ ಅಂದ್ರು ಕೇಳೋಲ್ಲ ನೀ ಏನವ ನೀ ಹೆಣ್ಮಗಳು ಹೇ ಬಾಳ ಉಪ್ಪಿದಿಪ್ಪಿ ಆತವ ಇದು ಹಠ ಮಾಡ್ಬೇಡ ಇಲ್ಲಂದ್ರಿ ಮಲ್ಲು ನನ್ ಶೀಲನೆ ಹಾಳು ಮಾಡ್ತಾ ಇದ್ದಾರೆ ಫ್ಯಾಂಟಾಸ್ಟಿಕ್ ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ
ಏನಾಗ್ಬೇಕಾಯ್ತು? ನನಗೆ ಯಾಕೆ ಮೋಸ ಮಾಡಿದೆ ಹೇಳು? ಹೇಳ್ತೀನಿ, ನಾನು ಬಡವರ ಮನೇಲಿ ಹುಟ್ಟಿದವಳು. ನನಗೆ ದುಡ್ಡು ಅಂದ್ರೆ ತುಂಬಾ ಆಸೆ. ನಿಮ್ಮ ಹತ್ರ ದುಡ್ಡು ಇದೆ ಅಂತ ತಿಳ್ಕೊಂಡು ನಿಮ್ಮ ಮೋಸ ಮಾಡಿದೆ. ದಯವಿಟ್ಟು ದಯವಿಟ್ಟು ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು. ಅದಕ್ಕಾಗಿ ಹೇಳಿದ್ದಾರೆ, ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ. ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನು ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದಲ್ಲ, ಇಂಥ ಲಜ್ಜೆ ಎಟ್ಟವಳು ನೀನು. ಇಷ್ಟೆಲ್ಲ ನೀನು ಮಾಡಿದ್ದು ಹಣಕ್ಕಾಗಿ. ಹಣಕ್ಕಾಗಿ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ರಸ್ತೆಯಲ್ಲಿರುವ ಸೂಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ನಾಡು ಹೆಸರಿಗಷ್ಟೇ ಗಂಡನ. ಹೀಗಿರುವಾಗ ನಾಡು ಕಟ್ಟಿದ ಈ ಕರಿಮಣಿ ನಿನ್ನ ಕೈಯಲ್ಲೇದಾಗೆ ಹರಿದು ಬಿಸಾಕೆ. ಈ ಕರಿಮಣಿ ಕಟ್ಟಿದ್ದು ನೀನಲ್ಲ. ನೀನು ನನ್ನ ಕರ್ಕೊಂಡು ಬರ್ಲಿಲ್ಲ, ನಿಮ್ಮ ತಂದೆ ತಾಯಿ ತೋರಿಸಲಿಲ್ಲ, ಅಗ್ನಿ ಸಾಕ್ಷಿಯಾಗಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟಲಿಲ್ಲ. ನಿನಗೆ ಬೇಕಾಗಿರೋದು ನನ್ನ ದೇಹ ಸುಖ ಮಾತ್ರ ಅಂದಾಗ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋದೆ, ಹಾರ ಹಾಕಿದೆ, ಈ ಮನೆಗೆ ಕರೆತಂದೆ, ನನ್ನ ದೇಹ ಸುಖ ಅನುಭವಿಸಿದೆ ಅಂದಾಗ ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ನಾಥೇಚ್ಛ ರಾಮಿ ಎಂದು ಸಪ್ತಪದಿ ತುಳಿದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿ ಮುಂದೆ ಈ ಮನೆಗೆ ನಿನ್ನನ್ನು ಸೊಸೆಯನ್ನಾಗಿ ಕರೆದುಕೊಂಡು ಬರಲಿಲ್ಲ. ಈ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಇವಳು ಮಹೇಂದ್ರನ ಹೆಂಡತಿ ಅಂತ ಯಾರಿಗೂ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯೆಯನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ಮನಿ ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂದೆ ತಾಯಿ ಏನಿದ್ರು ನಾನು ಹುಡುಕ್ತೀನಿ, ಅವರ ಕಾಲಿಗೆ ಬಿದ್ದು ಕ್ಷಮ ಕೇಳಿಸ್ತೀನಿ, ಅನಂತರ ಕತೆ ಮುಗಿಸ್ತೀನಿ. ನಾನು ಬರುವುದು ಸ್ವಲ್ಪ ಮನೆಗಳ ಜೋಪ ಮನೆಗಳ ಆಗ ಇಟ್ಟು ಕಾಲ್ಮರ್ಲೆ ಹೊಡ್ಕೊತಿದ್ರು ನಿನ್ ಬಾಳೆ. ಹೌದಿಲ್ರಿ? ಅದಕ್ಕ ಬೀರು ಬಬ್ಲೇಶ್ವರ ಅವ್ರು ತಿಳಿದವ್ರು ಹೇಳ್ತಾರ, ತಿರುಗೊಮ್ಮೆ ಎತ್ತ ಬಿಡ್ಬೇಕತ್ತ, ತಿಂಗಳಿಗೊಮ್ಮೆ ಹೆಂಡತಿ ಬಿಡ್ಬೇಕತ್ತ. ಅದು ರೀತಿಯಾಗಿ ನಡತೆಯಾಗ ಇದ್ದಾರನ್ನ ಬಡದ್ಗಿದ್ದೀರಿ, ಮಾತು ಬಚ್ಚಾರ ತುರಿಯದವ್ರು ನಾನು ಬಂದು ಬಿಡ್ತಾರ ಅವ್ರು ಊರಿಗೆ ಈ ಕಟ್ ಮಾತು. ಏನೋ ಸ್ವಲ್ಪ ದಾರಿಗೆ ಬಿಟ್ರೆ ಬಡಿದು ಹೊಡೆದು ಮಾಡಿದ್ರ ಅಂದ್ರೆ ಸುದ್ದಾಗಿರ್ತಾರ ಅವ್ರು. ಹಂಗತ್ತು 1 ವರ್ಷ ಆತ್ ನಾವು ಹೊಯ್ಕೋತ ಕೂತಿವ್ಲೆ. ಮತ್ತು ಬೇರೆ ತಂದೆ ತಾಯಿ ಬಂದು ತಂದೆ ತಾಯಿ ನಮ್ಮನ್ನು ಉನ್ನಿಸಿ ತಿನ್ನಿಸಿ ದೊಡ್ಡವ್ರು ಮಾಡಿರ್ತಾರ ಅಂದ್ರೆ ನಮ್ಮ ಮದುವೆ ವಿಷಯದಾಗೂ ಒಳ್ಳೆ ನಿರ್ಧಾರ ಮಾಡಿರ್ತಾರ. ಆದ್ರೆ ನಾವು ಅವಸರಕ್ಕೆ ಬಿದ್ದ ಕಾಲೇಜ್ಗೆ ಹೋದಾಗ ಲವ್ ಲೆಟರ್ ಹೋಗೋದ್ನ್ಯಾವ ಒಗ್ಯಾನಕ್ಕೆ ಹೋದಾಗ ಬೆನ್ನು ಹತ್ತಿದ್ವಿ ಅಂತೇಳಿ ಲವ್ ಮ್ಯಾರೇಜ್ ಮದುವೆಯಾಗಿ ಮನೆಗೆ ತೊಗೊಂಬರ್ತೀವ, ಮಂಗಳೂರು ಕಡೆ ಓಡಿ ಹೋಗ್ತೀವಿ, ರಾಕಾಗನ ಮಾತು ಓಡಿ ಬರ್ತೀವ. ಮತ್ತು ಇನ್ನೇನು ಮಕ್ಕಳು ದಾರಿ ಬಿಡ್ತಾರ ಅಂತೇಳಿ ಅವರು ತಂದೆ ತಾಯಿಗಳು ಸ್ವೀಕಾರ ಮಾಡ್ತಾರೆ. ಆದ್ರೆ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳು ನಮ್ಮ ಮನೆ ಅಂಕರು ದೇವ್ರ ಗುಡಿ ಮಾಡೋದಿಲ್ಲ, ಸುಡ್ಗಾಡು ಮಾಡಿ ಹಿಡ್ದು ಹೆಚ್ಚಿಂದ ಏಸ್ ಜನ್ಮಕ್ಕೂ ಬಾಳೆ ಅಂಕರು ಸುದ್ದಾಗಂಗಿಲ್ಲ. ಏನೋ 100ಕ್ಕೆ 1 ಹಾಕವ ಅಂತ ನಾ ಅಂಕರು ನೋಡಿಲ್ಲ. ಎಲ್ಲಿಗೆ ಹಚ್ಚಿದೆ ಭಗವಂತ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದ ಬಂದ ವೀರ ಸೈನಿಕನ ಕಥೆಯನ್ನ ಬೇಡಪ್ಪ. ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂತ ವೀರ ಸೈನಿಕ.
ಇವರಿಬ್ಬರ ಜೀವನದಲ್ಲಿ ಈ ರೀತಿ ಕಷ್ಟ ಕೊಡಬೇಡ ತಂದೆ. ಕಷ್ಟ ಕೊಟ್ಟಿದ್ದೆ ಆದರೂ ಅದನ್ನು ಎದುರಿಸುವಂತ ಶಕ್ತಿ ನೀಡುವಂತ ನಿನ್ನಲ್ಲಿ ಕೇಳ್ಕೊತೀನಿ. ಮತ್ತೆ ಅವರು ಒಂದಾಗಿ ನಗು ನಗುತ್ತಾ ಇದ್ರೆ ಅಷ್ಟೇ ಸಾಕು. ಅದೇ ತರನಾಗಿ ಈ PM